Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಗಿರಿನ ಅಪಾರ್ಥ ಮಾಡ್ಕೊಂಡಿದ್ದೆ ಭಗವಂತ. ನಂದೇ ತಪ್ಪು. ತಪ್ಪು ಮಾಡೋದು ತಪ್ಪಲ್ಲ ಶಿವಪ್ರಸಾದ್, ಆದ್ರೆ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡೋದು ತಪ್ಪು. ನೂತನ ತಪ್ಪಿಂದ ಪಾಠವನ್ನು ಕಲಿತಾ ಮುಂದೆ ಸಾಗೋದೇ ಜೀವನ. ನಾನು ಪ್ರತಿ ಸರಿ ತಪ್ಪು ಮಾಡಿದಾಗ್ಲೂ ಏನಾದ್ರೂ ಒಂದು ಪಾಠ ಕಲಿತಾನೇ ಇದೀನಲ್ಲ ಭಗವಂತ. ಪಾಠದಿಂದ ಎಲ್ಲವನ್ನೂ ಕಲಿಯಲು ಸಾಧ್ಯ ಇಲ್ಲ ಶಿವಪ್ರಸಾದ್, ಆದ್ರೆ ಎಲ್ಲರಿಂದಲೂ ಪಾಠ ಕಲಿಯೋದಿಕ್ ಸಾಧ್ಯ. ಆದರೆ ಮನುಷ್ಯ ಅಹಂಕಾರ, ಸ್ವಾರ್ಥ ಇತ್ಯಾದಿಗಳಿಂದ ಎಲ್ಲರನ್ನೂ ತನ್ನಂತೆ ಕಾಣದೆ ಮೇಲು ಕೀಳು ಅನ್ನೋ ಭಾವನೆಯನ್ನ ಬೆಳೆಸಿಕೊಂಡು ಜನರಿಂದ ಸಿಗುವ ಪಾಠದಿಂದ ವಂಚಿತನಾಗುತ್ತಿದ್ದಾನೆ. ಒಂದು ಕಲ್ಲು ದೇವಸ್ಥಾನದ ಒಳಗೆ ಹೋಗಿ ದೇವರಾಗುವುದು, ಆದರೆ ನೀವುಗಳು ದೇವಸ್ಥಾನದ ಒಳಗೆ ಹೋದರೂ ಮನುಷ್ಯರಾಗಲಿಲ್ಲವಲ್ಲ ಅನ್ನೋ ನೋವು ನನಗೆ ಇನ್ನೂ ಇದೆ. ಯಾರಲ್ಲಿ ನ್ಯೂನ್ಯತೆಗಳಿಲ್ಲ ಶಿವಪ್ರಸಾದ್, ಪ್ರತಿಯೊಬ್ಬರಲ್ಲೂ ಅವರದ್ದೇ ಆದ ನ್ಯೂನ್ಯತೆಗಳಿವೆ. ಮೀನು ಸ್ನಾನ ಮಾಡುವುದಿಲ್ಲ ಎನ್ನುವುದು ನ್ಯೂನ್ಯತೆ, ಹಾರುವ ಹಕ್ಕಿ ನಡೆಯುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ, ಹಾಡುವ ಜೀವಕ್ಕೆ ಮಾತು ಬರುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ? ಇಲ್ಲ ಭಗವಂತ. ಹಾಗಿದ್ದ ಮೇಲೆ ಇರುವ ಒಳ್ಳೆಯ ವಿಚಾರಗಳನ್ನು, ವಿಷಯಗಳನ್ನು ಒಪ್ಪಿಕೊಳ್ಳುವ ಬದಲು ನ್ಯೂನ್ಯತೆಯನ್ನಷ್ಟೇ ಎಳೆದಾಡುವ ಬುದ್ಧಿ ಏಕೆ? ಗೊರಕೆ ಎನ್ನುವುದು ನ್ಯೂನ್ಯತೆ ಅಲ್ಲ, ಅದು ದೈಹಿಕವಾಗಿ ನಡೆಯುವ ಸಣ್ಣ ಕ್ರಿಯೆ. ಜಗತ್ತಿನಲ್ಲಿ 50%ಕ್ಕಿಂತಲೂ ಹೆಚ್ಚಿನ ಜನ ಗೊರಕೆ ಹೊಡೆಯುತ್ತಾರೆ. ಅದರಲ್ಲಿ 36% ಗಂಡು ಮಕ್ಕಳು, 14% ಹೆಣ್ಣು ಮಕ್ಕಳು. ವಯಸ್ಸಾದಂತೆಲ್ಲ ಗೊರಕೆಯ ಸಾಧ್ಯತೆ ಹೆಚ್ಚು. ಗೊರಕೆಯ ಬಗ್ಗೆ ಇಷ್ಟೊಂದು ನೋವು ಪಡುವ ನೀವುಗಳು ಪ್ರಕೃತಿಯ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? ಮನುಷ್ಯನ ಹೊರತಾಗಿ ಪ್ರಕೃತಿಯಲ್ಲಿ ಬದುಕುತ್ತಿರುವ ಬೇರೆ ಪ್ರಾಣಿಗಳ ಬಗ್ಗೆ ಯೋಚಿಸಿದ್ದೀರಾ? ಮನುಷ್ಯ ತನ್ನ ಅಭಿವೃದ್ಧಿಯ ಕಾರ್ಯಗಳಿಗೆ ಕಾರ್ಖಾನೆಗಳು, ಕಟ್ಟಡಗಳು, ಮದ್ದು ಸಿಡಿಗುಂಡುಗಳು, ಪಟಾಕಿಗಳು, ಯಂತ್ರಗಳು, ವಾಹನಗಳು ಹೀಗೆ ಹಲವಾರು ರೀತಿಯಿಂದ ಮಾಡುತ್ತಿರುವ ಶಬ್ದ ಮಾಲಿನ್ಯದಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆಯಾಗುತ್ತದೆ ಎನ್ನುವುದನ್ನು ಒಮ್ಮೆಯಾದರೂ ಯೋಚಿಸಿದರೆ ಅದರ ಮುಂದೆ ಗೊರಕೆಯ ಸದ್ದು ಏನೂ ಅಲ್ಲ ಎಂದು ಅನಿಸುತ್ತದೆ, ಅಲ್ಲವೇ? ನಿಜ ಭಗವಂತ. ಮನುಷ್ಯ ಯಾವಾಗಲೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾನೆ. ಬರೀ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದರಿಂದ ಇನ್ನೊಬ್ಬರಿಗೆ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟು ನೋವಾಗುತ್ತೆ ಅಂತ ಯೋಚನೆನೇ ಮಾಡಲ್ಲ. ಅಲ್ಲ ಭಗವಂತ, ಗಿರಿ ಏನೋ ನನ್ನ ಗೊರಕೆ ಸಮಸ್ಯೆನ ಒಪ್ಕೊಂಡ್ಲು, ಆದ್ರೆ ಪಾಪ ಅದರಿಂದ ಅವಳು ನಿದ್ದೆಗೆ ಸಮಸ್ಯೆ ಆಗುತ್ತಲ್ಲ, ಅದಕ್ಕೇನಾದ್ರು ಒಂದು ಪರಿಹಾರ ಕೊಡಬಾರ್ದಾ? ಶಿವಪ್ರಸಾದ್, ಕೇವಲ ಸದ್ದಷ್ಟೇ ಸದ್ದು ಮಾಡೋದಿಲ್ಲ, ನಿಶಬ್ದವೂ ಕೂಡ ಸದ್ದು ಮಾಡುತ್ತೆ. ಮನಸ್ಸು ಸರಿ ಇಲ್ಲದಿದ್ದಾಗ ಸುಶ್ರಾವ್ಯವಾದ ಸಂಗೀತವೂ ಕೂಡ ಕರ್ಕಶವೇ. ಆದರೆ ನಿಮ್ಮ ಮನಸ್ಸು ಉಲ್ಲಾಸದಲ್ಲಿದ್ದಾಗ ಎಷ್ಟೇ ಸದ್ದು ಗದ್ದಲವಿದ್ದರೂ ಅದು ನಿಮಗೆ ಏನೋ ಅನಿಸುತ್ತೆ. ಹಾಗೆಯೇ ಸಂಸಾರದಲ್ಲಿ ಗಂಡ ಹೆಂಡತಿಯ ನಡುವೆ ಎಷ್ಟೇ ಅಂತರವಿದ್ದರು, ಎಷ್ಟೇ ವ್ಯತ್ಯಾಸವಿದ್ದರು, ರುಚಿ ಅಭಿರುಚಿಗಳು ಬೇರೆ ಬೇರೆಯಾಗಿದ್ದರೂ ಅಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು. ಈ ಎಲ್ಲಾ ಅಂತರಗಳನ್ನು ತಳ್ಳಿ ದಂಪತಿಗಳು ಒಂದಾಗುವಂತೆ ಮಾಡುತ್ತವೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.